ಎನ್ನುವ ಕಾರಣದಿಂದ ಅವಳನ್ನು ಮದುವೆ ಆಗುವಂತಹ ಹುಚ್ಚಿನಿಂದ ಅವಳನ್ನು ಕರೆತರುವುದಕ್ಕಾಗಿ ಮೊದಲು ಸಂಧಾನಕ್ಕೆ ಯಾರನ್ನು ಕಳುಹಿಸಿದೆ? ಸುಗ್ರೀವ. ಹೋದ ಸುಗ್ರೀವ ಏನು ಮಾಡಿದ? 7 ರಾತ್ರಿ 7 ಹಗಲುಗಳ ಕಾಲ ನಿನ್ನ ಗುಣಗಾನವನ್ನು ಮಾಡಿದರಂತೆ. ಆವಾಗ ಆ ಮಹಾತಾಯಿಗೆ ನಗೆ ಉಕ್ಕಿ ಬಂತಂತೆ. ಆ ನಗೆಯೇ ಸುಗ್ರೀವರ ಪಾಲಿಗೆ ದಗೆಯಾಗಿ ಪರಿಣಮಿಸಲಿಲ್ವೇ ಹೇಳು. ಆಮೇಲೆ ಸಂದೇಶ ಚಾರಕನು ಓರ್ವ ಬೇಕು ಎನ್ನುವ ಕಾರಣಕ್ಕಾಗಿ ಮತ್ತೆ ಬದುಕಿಸಿದಳಂತೆ. ನೋಡು ಸ್ವಾಮಿ, ಏನು ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಅವಳು ಶಕ್ತಳಾಗಿದ್ದಾಳೆ ಎಂದಾದ್ರೆ ಅವಳು ಸಾಮಾನ್ಯದವಳೇ. ಆಮೇಲೆ ನಿನ್ನ ಹದ್ದಾನುವರ್ತಿಯಾಗಿ ಹೋದವ ಧೂಮ್ರಲೋಚನ. ಧೂಮ್ರಲೋಚನೇನು ಅಲ್ಪನೆ ಹೇಳು ಅಲ್ವಲ್ಲ. ತನ್ನ ಕೆಂಗಣ್ಣಿನಿಂದ ಎದುರಾಳಿಯನ್ನ ಸೂಡಬಲ್ಲಂತಹ ಅತುಲ ಪರಾಕ್ರಮಿಯಾಗಿದ್ದಾನೆ. ಅಂತವನನ್ನೇ ಕೇವಲ ಹೂಂಕಾರ ಮಾತ್ರದಿಂದಲೇ ಸುಟ್ಟು ಕರಕಾಲು ಮಾಡಿದ್ದಾರೆ ಎಂದಾದ್ರೆ ಅವಳು ಸಾಮಾನ್ಯದವಳೇ ಜಿಯ. ಆಮೇಲೆ ಹೋದವರು ಚಂಡಮುಂಡರು. ಚಂಡಮುಂಡರಿದಕ್ಕೋ ಗಂಡುಗಲಿಗಳ ಹುದುದಿಟ್ಟವು. ಲೋಕವೇ ಅವರ ಬಗ್ಗೆ ಹಾಡಿ ಹೋಗಲಿ ಕೊಂಡಾಡ್ತಾ ಇತ್ತು. ಅಂತಹ ಜೀವನದಲ್ಲಿ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದ ಚಂಡಮುಂಡರನ್ನು ಭದ್ರಕಾಳಿಯಾಗಿ ಕೊಂದಿದ್ದಾಳೆ ಎಂದಾದರೆ ಪ್ರಭು ಅವಳು ಸಾಮಾನ್ಯ ತರುಣಿಯೇ? ವಿಶೇಷ ಅದು ಹೇಳು. ತರುಣಿ ಅಲ್ಲ,
ಆ, ಎನ್ನುವಂತಹ ಭ್ರಮಾಲೋಕಕ್ಕೆ ಒಳಗಾದವನು ನೀನು. ಆ, ಅಲ್ಲ ಜಿಯ, ಮತ್ತೆ? ನಿನ್ನ ಊಹನೆ ಅದು ಬರಿಯ ಸುಳ್ಳು. ನೀನು ತಿಳಿದದ್ದು ಹಾಗೆ ಅದನ್ನು ಹೇಳು. ಅವಳು ತರುಣಿಯಲ್ಲ, ಮತ್ತೆ? ಇದು ನಾನು ತಿಳಿದುಕೊಂಡಂತಹ ಸತ್ಯ. ಮತ್ತೆ ಯಾರು? ಅವಳು ಜಗದ ಆದಿವಂದಿತೆಯಾಗಿದ್ದಾಳೆ. ಓಹೋ, ಜಗನ್ಮಾತೆ ಅವಳು, ಆ, ಆದಿಶಕ್ತಿ ಸ್ವರೂಪಿಣಿ, ಆ, ಆದಿ ಮಧ್ಯ ಅಂತರಿತಳಾದ ಆ, ಆದಿಶಕ್ತಿಯೇ ಇವಳಾಗಿದ್ದಾಳೆ. ಓಹೋ, ಪ್ರಭಾ, ಆ, ಸೃಷ್ಟಿ ಸ್ಥಿತಿ ಲಯ ಆ, ಈ ಮೂರು ಕಾರ್ಯವನ್ನ ಆ, ಏಕಕಾಲದಲ್ಲಿ ಮಾಡುವಂತಹ ಯೋಗ್ಯತೆ ಉಳ್ಳವಳು. ಆ, ಸೃಜನ ಕಾರ್ಯದಲ್ಲೇ ಆ, ಸೃಷ್ಟಿಕರ್ತರಾದಂತಹ ಬ್ರಹ್ಮನಿಗೆ ಸಾವರ್ತಿಯಾದ ಶಾರದೆಯಾಗಿ, ಆ, ಪಾಲನಾಕರ್ತೃವಾದಂತಹ ಮಹಾವಿಷ್ಣುವಿಗೆ ಆ, ಸೌಭಾಗ್ಯ ಲಕ್ಷ್ಮಿಯಾಗಿ, ಆ, ಲಯಕರ್ತರಾದಂತಹ ಪರಮೇಶ್ವರನಿಗೆ ಪತ್ರ ಕಾಳಿಯಾಗಿ, ಆ, ಪುರುಷನಿಗೆ ಸ್ತ್ರೀ ಶಕ್ತಿಯಾಗಿ, ಆ, ಮಕ್ಕಳಿಗೆ ಮಾತೃಶಕ್ತಿಯಾಗಿ ಆ, ಗೋಚರಳಾಗುವವಳು ಯಾರು ಆ, ಎಂದು ಕೇಳುವುದಿದ್ದರೆ ಆ, ಅದು ನಮ್ಮ ಕದಂಬವರಲ್ಲಿ ನೆಲೆಸಿದಂತಹ ತರುಣಿಯಾಗಿದ್ದಾಳೆ. ಓಹೋ, ಪ್ರಭೋ, ಆ, ಮದನನ ಮದವನ್ನ ಮರ್ದಿಸಿದ ಮದನಾರಿಯ ಆನನಿವಿಕೆ, ಓಹೋ, ಬೆಂಕಿಯಲ್ಲಿ ಬೇಯದ, ಗಾಳಿಯಲ್ಲಿ ತೇಲದ, ನೀರಿನಲ್ಲಿ ನೆನೆಯದ ಆ, ಒಂದು ಶಕ್ತಿ ಉಂಟು ಎಂದಾದರೆ ಆ, ಅದು ಬೇರೆ ಯಾವುದು ಅಲ್ಲ ಜಿಯ, ಯಾರು? ಬೇರೆ ಯಾವುದು ಅಲ್ಲ, ಮತ್ತೆ? ನಮ್ಮ ಕದಂಬವರಲ್ಲಿ ನೆಲೆಸಿದಂತಹ ಆ ತರುಣಿ. ಬಿಡು ಮನದ ಮೂರ್ಖತೆಯ ಹೌದು ಜಿಯ, ಕೈಜಗದ ಬಿಜರನಗಿ ಭಕ್ತಿಯು ಬಲಿ ಪೊಡಮಡುತ್ತ ಪಡೆದವರ ಕಾರಣದಲ್ಲಿ ದಾತಿಯರಿ ಜಡಜ ಪೀಡರವರನ ಪಡೆದು ಸುಖವನ್ನು ಬಾಳುವುದಿರುತ್ತ ನುಡಿಯ ನೀತಿಯ ಬರೆಯು ಬಿಡು ಮನದ ಮೂರ್ಖತೆಯ ಗರುಡೇಶ. ಬಿಡು ಬಿಡು ಮನದ ಮೂರ್ಖತೆಯ. ಆ, ಅವಳು ಸಾಮಾನ್ಯ ತರುಣಿ ಅಲ್ಲ ಎನ್ನುವುದನ್ನು ನೀನು ತಿಳಿ. ಓಹೋ, ಬೇಟೆಗಾರನೊಬ್ಬ ಪ್ರಾಣಿಯನ್ನು ಬೇಟೆಯಾಡುವುದಕ್ಕೆ ಹೇಗೆ ಕಾನನಕ್ಕೆ ಬಂದು ನೆಲೆಸ್ತಾನೋ, ಆ, ಬಂದು ಇರ್ತಾನೋ, ಆ, ಹಾಗೆಯೇ ತನುಜರಾದ ನಮ್ಮೆಲ್ಲರ ಸಂಹಾರಕ್ಕಾಗಿ ಆ, ಬಂದು ಕಾನನಲ್ಲಿ ಉಯ್ಯಾಲೆಯನ್ನು ಬಲಿದು ಆ, ಕುಳಿತಿರುವಂತಹ ಆ ನಾರಿ ಆ, ಅವಳು ಪರಂಜ್ಯೋತಿ ಸ್ವರೂಪಿಣಿ ಎನ್ನುವುದನ್ನು ತಿಳಿ. ಆ, ಬೆಂಕಿಯಲ್ಲಿ ಬೇಯದ, ಗಾಳಿಯಲ್ಲಿ ತೇಲದ ಒಂದು ಶಕ್ತಿಯೊಳಾಗಿದ್ದಾಳೆ. ಆ, ಪ್ರಭೋ, ಆ, ದೂರಕ್ಕೆ ಕಾಣುವುದಕ್ಕೆ ಬೆಂಕಿಯು ಮಾಣಿಕ್ಯದಂತೆ ತೋರ್ಪುದು, ಆ, ಹತ್ತಿರ ಹೋದಾಗಲೇ ಅದರ ಪ್ರಖರತೆ ಎಷ್ಟು ಅಂತ ಗೊತ್ತಾಗುತ್ತದೆ. ಹಾಗಾಗಿ ಕೇಳಿಕೊಳ್ತಾ ಇದ್ದೇನೆ, ನೀನೆ ಕಟ್ಟಿ ಬೆಳೆಸಿದಂತಹ ಮಹಾ ಸಾಮ್ರಾಜ್ಯದ ಸ್ಥಾಯಿಯಾಗಿ ಉಳಿಯಬೇಕು. ಜಡಜ ಸಂಭವನನ್ನು ಪ್ರಸಾದ ರೂಪವಾಗಿ ಮೆಚ್ಚಿಸಿ ಪಡೆದಂತಹ ವರವೆಲ್ಲವುದು ಸ್ಥಿರವಾಗಿ ಉಳಿಬೇಕು ಅಂತಿದ್ರೆ ಆ, ನಿನಗೆ ನಾನು ಕರ ಮುಗಿದು ನಾನು ಪ್ರಾರ್ಥಿಸುವುದಿಷ್ಟೇ. ಆ, ಅವಳ ಕರ ಹಿಡಿಯುವುದಲ್ಲ, ಬದಲಾಗಿ ಕಾಲು ನಿಶ್ಚಿತ ನೋಡು, 3 ಲೋಕದಲ್ಲಿ ಖ್ಯಾತಿಯನ್ನು ಗಳಿಸಿರುವ ನಮ್ಮ ಇದರಲ್ಲಿ ಹೆಣ್ಮಕ್ಕಳು ಹೊಗಳುತ್ತಾ ಇದ್ದಾರೆ. ನಿನಗೆ ಬದುಕಬೇಕು.
ಎಂಬುದಲ್ಲ ನಿನ್ನತ್ತೆ ಶಿವಾಚಾರ್ಯ. ಸಿಂಹನಿಂದ ಆಜ್ಞೆಯಾಗಿದೆ ತಡ. ಕೋಟಿ ದೈತ್ಯರಿಂದ ಬಾರಿಸ್ತಾ ಇದ್ದಾರೆ. ಇವರನ್ನೆಲ್ಲ ಸೇರಿಸಿಕೊಂಡೆ ತನ್ನ ಶರಾವಳಿಯನ್ನು ಧರಿಸಿದ್ದಾರೆ. ಹೋಗುವುದಕ್ಕೆ ರಥ ಸಿದ್ಧವಾಗಿದೆ, ಕರೆತರುವುದಕ್ಕೆ ಪಲ್ಲಕ್ಕೆ ಸಿದ್ಧವಾಗಿದೆ. ಅಮ್ಮಮ್ಮ, ನಾನು ಕಾಣುತ್ತಿರುವುದೇನು? ನಾನು ಬಂದದ್ದು ಕಟಮೋರಕ್ಕೆ ಹೌದಲ್ಲ. ಒಮ್ಮೆಲೆ ದಿಗ್ಭ್ರಾಂತರಾಗಿ ಹೋದೆ. ಕಾರಣ ಉಂಟು. ನಮ್ಮ ಕದಮ್ಮವನ ಹೇಗಿತ್ತೋ ಎತ್ತ ನೋಡಿದ ರಕ್ತ ಕತ್ತಲೆಯ ಮೊತ್ತವೇ ಸುತ್ತಿಕೊಂಡಿತ್ತು. ಇಂದು ಕಣ್ಣರಸಿ ಕತ್ತೆತ್ತಿ ನೋಡ್ತಾರೆ. ಎಲ್ಲಿ ನೋಡಿದರೂ ಕೋಟಿ ಸೂರ್ಯರ ಪ್ರಭೆಯೇ ಗೋಚರವಾಗುತ್ತಾ ಇದೆ. ಹಾಗಿದ್ರೆ ಈ ಪ್ರಭೆ ಎಲ್ಲಿಂದ ಬಂತು? ಸರಿ, ಚಂಡಮುಂಡರು ಕಂಡ. ಸುಗ್ರೀವರು ಸರಿಯಾಗಿ ಮನನ ಮಾಡಿಕೊಂಡ. ಆ ತರುಣಿಯ ತನುವಿನಿಂದಲೇ ಹೊರಟಂತಹ ಕಾಂತಿಗಳಿವು ಎನ್ನುವುದು ಸರಿಯಪ್ಪ. ಹಾಗಾಗಿ ಅಲ್ಲವೇ ಭೀಕರವಾದಂತಹ ನಮ್ಮ ವಾತಾವರಣ ಇಂದು ಪ್ರಶಾಂತವಾಗಿ ಗೋಚರವಾಗುತ್ತಾ ಇದೆ. ಅಕ್ಷಯ ಪಾತ್ರೆಯೇ ಇಲ್ಲಿ ನೆಲೆಗೊಂಡಿದೆಯೋ ಎನ್ನುವ ಹಾಗೆ ಗೋಚರವಾಗುತ್ತಾ ಇದೆಯಲ್ಲ. ಹೌದಪ್ಪ. ಹಾಗಾಗಿ ಭೂರಮೆಯು ತಾನು ಒಗೆದು ಹಾಸಿದ ಸಸ್ಯ ಶ್ಯಾಮಲೆಯಂತೆ ಕಂಗೊಳಿಸ್ತಾ ಇದ್ದಾಳೆ. ವನ ವನಿತೆ ವಾಸತ್ತಿಗೆಯಾಗಿ ರಮಿಸ್ತಾ ಇದ್ದಾಳಲ್ಲ. ಆ ಎಡೆಗೆ ನೋಡಿದ್ರೆ ನೋಡಬಾರದ ದೃಶ್ಯವನ್ನೇ ನಾನು ನೋಡ್ತಾ ಇದ್ದೇನೆ. ಜೀವಿತಾವಧಿಯಲ್ಲಿ ದ್ವೇಷವನ್ನೇ ಸಾಧಿಸ್ತಾ ಇದ್ದಂತಹ ಹಾವು ಮುಂಗುಸಿಗಳು ಒಂದೆಡೆ ಜೊತೆಯ ಆಟವನ್ನು ಆಡುತ್ತಾ ಇದೆ. ಆ ಎಡೆಗೆ ನಾನು ಕಣ್ಣು ಹಾಯಿಸಿ ನೋಡಿದ್ರೆ ಕಾಗೆ ಕೋಗಿಲಗಳು ಒಂದೇ ಗೂಡಿಂದ ಹಾರಿ ಹೋಗುತ್ತಾ ಇದ್ದಾವೆ. ಈ ಎಡೆಗೆ ನೋಡಿದ್ರೆ ಪುಂಕವಾಗಿ ಗರಿಬಿರಿದ ಪುಕ್ಕದೊಳಗೆ ಜಕ್ಕುಳಿಸುವಂತಹ ಚಂದ್ರಕಗಳಿರುವ ಚಂದ್ರಕಿಗಳು ಯಾರ ಭಯವೂ ಇಲ್ಲದೆ ವಿಹರಿಸ್ತಾ ಇದೆ. ಆ ಎಡೆಗೆ ನೋಡಬಾರ್ರೆ ಅಂಚೆಗಳು, ಪಿಂಚೆಗಳು, ಕೊಳರ್ವಕ್ಕಿಗಳು, ಚುನ್ನವಕ್ಕಿಗಳು, ಗಿಳಿಗಡವಕ್ಕಿಗಳು, ಪರಮೆಗಳು, ಪಂಚನಾಥ ಮೃಗತತೆ ಗಜ ಹಯಾವಳಿಗಳು. ಗುರಿಂಚಿ ಸೃಷ್ಟಿಯಲ್ಲಿ ಏನೆಲ್ಲ ಉಂಟೋ ಅವೆಲ್ಲವೂ ಇಲ್ಲಿಯೇ ಸಾಕಾರಗೊಂಡಿದೆ. ಅಂದ್ರೆ ಏನರ್ಥ? ಇಲ್ಲಿ ಸತ್ಶಕ್ತಿ ನೆಲೆಯಾಗಿದೆ ಎನ್ನುವುದೇ ಸತ್ಯ. ಇದುವೇ ದೇವಿ ಮಹಾತ್ಮೆ ಅಂತ ತಿಳಿಯಿತು ನನಗೆ. ಹೌದಪ್ಪ, ಚಂಡ ಮುಂಡರು ಬಂದ ಕಾರಣದಿಂದಲೇ ನಮಗೆಲ್ಲರಿಗೂ ಬರುವುದಕ್ಕೆ ಇದೊಂದು ದಾರಿಯಾಗಿ ಹೋಯಿತು. ಬಂದವರು ಯಾರೂ ಹಿಂದೆ ಹೋಗಲಿಲ್ಲ. ಶಕ್ತಿ ಉಳ್ಳವನಾದಂತಹ ಆ ಧೂಮ್ರಲೋಚನನು ಅಥವಾ ಚಂಡಮುಂಡರು ಎಲ್ಲ ಅಳಿದು ಹೋದರು. ಆದರೆ ಸುಗ್ರೀವ ಮಾತ್ರ ಭಕ್ತಿ ನಿಷ್ಠೆಯಿಂದಲಾಗಿ ಹಿಂದೆ ಹೋದ. ಹೌದಪ್ಪ, ಹೌದಪ್ಪ, ಹೌದು ಹೌದು, ಅದೇ ಅಲ್ಲವೇ ನಮ್ಮವನಾದಂತಹ ಧೂಮ್ರಾಕ್ಷನ ಭಸ್ಮದ ರಾಶಿ. ಅದೇ ಅಲ್ಲವೇ ಚಂಡಮುಂಡರ ರುಂಡಮುಂಡಗಳು. ಅದೇನು ಕೇಳ್ತಾ ಇದೆ ಸುಶ್ರಾವ್ಯ ಸಂಗೀತ, ಕಾಮವರ್ಧಿನಿ ರಾಗವಿದು. ಹಾಗಿದ್ರೆ ತರುಣಿ ಇಲ್ಲಿ ಸನಿಹದಲ್ಲಿರಬೇಕು. ಮುಂದುವರಿದ್ದೇನೆ. ತನ್ನೊಳಗೆ ಇವಳನ್ನು ತಿಳಿಯದೆ
ತಾಯಿಯೇ ಇವಳನ್ನು ತಿಳಿಯದೆ ತಾಯಿಯೇ ಮಾಡಲಿ ನೇರಗದ ಅಗದ ಅಗದ ಶುಂಭದ ಭಾಷೆಯ ಗೈರು ಮಾಡಲಿ ನೇರಗದ ಅಗದ ಶುಂಭದ ಭಾಷೆಯ ಗೈರು ಕೇಳು ಇವಳು ಬದ್ಧ ಕೇಳು ಇವಳು ಬದ್ಧ ಮಾಡಲು ಮಾತನಾಡಿಸುವೆ ಏನು जय 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 या देवी सर्वभूतेश मातृरूपेण संस्थिता नमस्तस्यै 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 नमो नमः नमो नमः नमो नमः जय 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 जगदम्बा ತಾಯಿಯನ್ನು ಕಾಣಬೇಕು ಅಂತ ಮುಂದತ್ತಿ ಬಂದೆ. ಕಾಣುವುದೇನು? ಜಗದಾದಿ ವಂದಿತೆಯನ್ನೇ ಕಾಡುತ್ತಾ ಇದ್ದೇನೆ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆಯಲ್ಲ. ಇವಳನ್ನು ಕಂಡಾಕ್ಷಣ ನನ್ನ ಕರದಲ್ಲಿದ್ದ ಕಟಾರಿ ಒಮ್ಮಿನ್ನೊಮ್ಮೆಲೆ ಧರೆಗೆ ಉರುಳಿ ಬಿತ್ತು. ಇದರ ಅರ್ಥ ಏನು? ತಾಯಿಯನ್ನು ಕಾಡುವುದಕ್ಕೆ ಹೋಗುವಾಗ ಕಟಾರಿ ಅವಶ್ಯಕತೆ ಉಂಟೆ? ಇಲ್ಲ ಎನ್ನುವುದಕ್ಕೆ ಇದುವೇ ಸೂಚ್ಯ ಅಲ್ಲವೇ? ಕಾಣುತ್ತಾ ಇದ್ದಂತೆ ಒಮ್ಮಿನ್ನೊಮ್ಮೆಲೆ ಮೂರ್ಛಿತನಾಗಿ ಹೋದೆ. ನನ್ನ ಹೆತ್ತವೇ ಮಗನೇ ಏನು ಕನ್ನ ಅಂತ ಎಬ್ಬಿಸಿದ ಹಾಗಾಯಿತು. ಎದ್ದು ಕಣ್ತೆರೆದು ನೋಡ್ತೇನೆ, ಹೆತ್ತವೇ ಅಲ್ಲ, ಜಗದ ಹೆತ್ತವೇ, ಜಗಜ್ಜನನಿ. ಹಾಗಾಗಿ ನೋಡಿದೆ ನೋಡಿದೆ ನೋಡಿದನು ಕಲಿರಕ್ತ ಬೀಜ. ಇದರ ಅರ್ಥ ಏನು? ಇದರ ಅರ್ಥ ಏನು? ನನ್ನಲ್ಲಿ ಕಲಿತನ ಉಂಟು, ಸಾಮರ್ಥ್ಯ ಅಧಿಕವಾಗಿದೆ ಎನ್ನುವುದೇ? ಖಂಡಿತವಾಗಿಯೂ ಅಲ್ಲ. ಇದನ್ನೆಲ್ಲ ನೋಡಿ ನೀನು ಕಲಿರಕ್ತ ಬೀಜ, ನೀನು ತಿಳಿದದ್ದು ಕಲಿತದ್ದು ಕಡಿಮೆಯಾಯಿತು, ಇನ್ನು ಕಲಿಯುವುದಕ್ಕಿದೆ ಎನ್ನುವುದನ್ನು ತಾಯಿಯೇ ಸೂಚಿಸಿದ ಹಾಗುಂಟು. ಹಾಗಾಗಿ ಅಮ್ಮನನ್ನು ನಖಶಿಖಾಂತವಾಗಿ ಗಮನಿಸ್ತಾ ಇದ್ದೇನೆ. ಅಮ್ಮನ ತನುವಿನಲ್ಲೇ ಕೋಟಿ ರುದ್ರರು ಮಾತ್ರ ಅಲ್ಲ, ಮನುಮುನಿಗಳು, ಋಷಿಗಳು, ಮುಕ್ಕೋಟಿ ಸುರರು ಇವರೆಲ್ಲ ಅಡಕಗೊಂಡಿದ್ದಾರೆ. ಅಂದ್ರೆ ಅರ್ಥ ಏನು? ಇವಳು ಬ್ರಹ್ಮಾಂಡೋಧರ ಬರಿತಿ ಎನ್ನುವುದರಲ್ಲಿ ಎರಡು ಮಾತಿಲ್ವಪ್ಪ. ಹಾಗಾಗಿ ನಭೋ ಮಂಡಲದಿಂದ ಇಳಿಯಬಿಟ್ಟಂತಹ ಸ್ವರ್ಣವಿಯಾಲೆಂದು ತೂಗುತ್ತಾ ಇದ್ದಾಳೆ. ಸಾಮಾನ್ಯ ಸ್ತ್ರೀಯಾದವಳಿಗೆ ಇದು ಸಾಧ್ಯವೇ? ಹಾಗಿದ್ರೆ ಇವಳು ತೂಗುತ್ತಾ ಇದ್ದಾಳೆ ಎಂದಾದ್ರೆ ಅರ್ಥ ಏನು? ಇವಳು ಅಸಾಮಾನ್ಯಳು ಎನ್ನುವುದೇ ಸರಿ. ಒಮ್ಮೆ ಮೇಲೆ ಹೋಗ್ತಾಳೆ, ಮತ್ತೊಮ್ಮೆ ಕೆಳಕ್ಕೆ ಬರ್ತಾಳೆ. ಇದರ ಅರ್ಥ ಏನು? ಮೇಲೆ ಏರಿದವ ಕೆಳಕ್ಕೆ ಇಳಿಯಲೇಬೇಕು. ಅತಿಯಾದಂತಹ ಉನ್ನತಿ ಅದು ಪತನ ಹೇತು. ಇದು ನಮ್ಮಡೆಯ ಸುಮ್ಮನೆಗೆ ಸರಿಯಾಗಿ ಒಪ್ಪುತ್ತದೆ. ಮೂರು ಲೋಕದ ವಿಭು ಎನ್ನುವ ಅಹಂಕಾರದಿಂದ ಮೆರೆದಾಡಿದನಲ್ಲ,
ಹಾಗಾಗಿ ಅಲ್ವೇ ಇವಳನ್ನು ಬಯಸಿದ್ದು ಬಯಸಿ ನಮ್ಮೊಡೆಯ ಶುಂಭ ಕೆಟ್ಟು ಹೋದನಲ್ಲ. ಇಲ್ಲ, ತಾನಾಗಿ ಕೆಡುವಂತಹ ಹುಂಬ ನಮ್ಮೊಡೆಯ ಶುಂಭನಲ್ಲ. ಹಾಗಿದ್ರೆ ಈ ರೀತಿಯ ನಿರ್ಧಾರವನ್ನು ಯಾಕೆ ಕೈಗೊಂಡ? ಬಂದವಳು ಪರಂಜ್ಯೋತಿ ಸ್ವರೂಪಿಣಿ ಅಂತ ಅವನಿಗೂ ತಿಳಿದಿರಬೇಕು. ಹಾಗಾಗಿ ಇವಳಿಂದ ಮೋಕ್ಷವನ್ನು ಪಡೆಯುವ ಇದೊಂದು ಮಾರ್ಗ ಅಂತ ಭಾವಿಸಿದ. ಈ ರೀತಿಯ ನಿರ್ಧಾರಕ್ಕೆ ಮನ ಮಾಡಿದ. ನಮ್ಮವರನ್ನು ಅದೇ ಕಾರಣಕ್ಕಾಗಿ ಕಳುಹಿಸಿದ. ಇವಾಗ ಈ ರಕ್ತಬೀಜನ ಸರದಿ ಮಾಡಲಿನ್ನೇನು ಅಕಟ ಶುಂಭನ ಕೂಡೆ ಭಾಷೆಯ ಹೊರದು ಬಂದಿದೆ. ಇವಳನ್ನು ಕರೆತರ್ತೇನೆ, ಬಾರದಿದ್ರೆ ಎಳೆ ತರ್ತೇನೆ ಹಾಗೆಂದು ಇವಳ ಮುಡಿಯ ಕೈ ಇಟ್ಟರೆ ಇಲ್ಲ ಕೌಷ್ಟ್ಯತೆ ಇವಳಲ್ಲಿ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅಂತರಂಗದಲ್ಲಿರುವ ಭಕ್ತಿಯ ಮಹಾಪೂರ್ವ ಪುಟವನ್ನು ತೆರೆದು ಮಾತಾಡಿಸ್ತೇನೆ. ಅಮ್ಮ ಸಾಲು